ಸೂತ್ರವಾಕ್ಯಂ ಪ್ರೈಮ್ ವಿಡಿಯೋ ಹಾಗೂ ಲಯನ್ಸ್ ಗೇಟ್ OTTಗಳಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರುವಂತ ಈ ಥ್ರಿಲ್ಲರ್ ಮೂವಿಯನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಸುಮಾರಾಗಿದೆ ಅಂತ ಹೇಳ್ತೀನಿ. ಈ ಮೂವಿ ರಿಲೀಸ್ಗೂ ಮುಂಚೆ ಇದರ ಮೇನ್ ಲೀಡ್ ಅಲ್ಲಿ ಆಕ್ಟ್ ಮಾಡಿರುವಂತ ಶೈನ್ ಟಾಮ್ ಚಾಕೋ ಅವರು ತನ್ನ ಕೋ ಆಕ್ಟ್ರೆಸ್ ನೊಂದಿಗೆ ಮಾಡಿಕೊಂಡಂತ ಕಾಂಟ್ರವರ್ಸಿಯಿಂದ ಕೇರಳದಲ್ಲಿ ಒಂದಷ್ಟು ಸದ್ದನ್ನ ಮಾಡಿತ್ತು. ಆದ್ರೆ ಅದೇ ಸದ್ದನ್ನ ಈ ಸಿನಿಮಾ ಥಿಯೇಟರ್ ಅಲ್ಲಿ ಮಾಡುವಲ್ಲಿ ವಿಫಲವಾಯಿತು. ಬಹುಶಃ ಎಲ್ಲಾ ಪ್ರಮುಖ ಭಾಷೆಗಳಲ್ಲಿ ಈಗ OTT ಅಲ್ಲಿ ರಿಲೀಸ್ ಆಗಿರೋದ್ರಿಂದ ಒಂದಷ್ಟು ಸದ್ದನ್ನ ಮಾಡಿದ್ರು ಮಾಡಬಹುದು. ಮೂವಿಲಿ ಹೆವಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇಲ್ಲದೆ ಇದ್ರು ಕೂಡ ನೋಡ್ತಿರೋಷ್ಟೊತ್ತು ಟೈಮ್ ಪಾಸ್ ಆಗೋದಂತೂ ಖಂಡಿತ. ಈ ಮೂವಿಯ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಝೇವಿಯರ್ ಅವರು ತಮ್ಮ ಫ್ರೀ ಟೈಮ್ ಅಲ್ಲಿ ಪೊಲೀಸ್ ಸ್ಟೇಷನ್ ಮೇಲ್ಗಡೆ ಫಸ್ಟ್ PU ಸ್ಟೂಡೆಂಟ್ಸ್ ಗೆ ಮ್ಯಾಥಮೆಟಿಕ್ಸ್ ಅನ್ನ ಹೇಳ್ಕೊಡ್ತಿರ್ತಾರೆ. ಆರ್ಯ ಹಾಗೂ ಅಖಿಲ್ ಕೂಡ ಅಲ್ಲಿಗೆ ಬರ್ತಿರ್ತಾರೆ. ಒಂದು ದಿನ ಆರ್ಯ ಹಾಗೂ ಅಖಿಲ್ ಕ್ಲೋಸ್ ಆಗಿ ಇರೋದನ್ನ ಕಂಡಂತ ಆರ್ಯ ಅವರ ಅಣ್ಣ ವಿವೇಕ್ ಆರ್ಯನ ಹಿಡ್ಕೊಂಡು ಹಿಗ್ಗ ಮುಗ್ಗ ಬಾರಿಸ್ತಾನೆ. ಆದ್ರೆ ಈ ಘಟನೆ ನಡೆದ ಮರುದಿನವೇ ವಿವೇಕ್ ಕಾಣೆ ಆಗ್ತಾನೆ. ಈ ಮಿಸ್ಸಿಂಗ್ ಕೇಸ್ ನ ಬೆನ್ನತ್ತಿದಂತ ಸರ್ಕಲ್ ಇನ್ಸ್ಪೆಕ್ಟರ್ ಝೇವಿಯರ್ ಕಂಡುಕೊಂಡಂತ ಸತ್ಯಗಳೇನು ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಮೂವಿ ಟಿಪಿಕಲ್ ಮಲಯಾಳಂ ಸಿನಿಮಾಗಳಂತೆ ತುಂಬಾ ನಿಧಾನವಾಗಿ ಸ್ಟಾರ್ಟ್ ಆಗುತ್ತೆ. ಫಸ್ಟ್ 40 ಮಿನಿಟ್ಸ್ ಸಿನಿಮಾ ತುಂಬಾ ಸ್ಲೋ ಆಗಿರುತ್ತೆ. ಈ ಭಾಗದ ಸಿನಿಮಾವನ್ನ ನೀವು ಸಹಿಸಿಕೊಂಡ್ರೆ ಉಳಿದ ಭಾಗವನ್ನ ನೀವು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಪೊಲೀಸರಂದ್ರೆ ಜನರೊಂದಿಗೆ ಸ್ಟ್ರಿಕ್ಟ್ ಆಗೇ ಇರ್ಬೇಕಂತೇನಿಲ್ಲ, ಅವ್ರ ಜೊತೆ ನಗ್ನಗ್ತಾ ಕ್ಲೋಸ್ ಆಗಿರ್ಬೋದು ಅನ್ನೋದನ್ನ ಈ ಸಿನಿಮಾ ತೋರಿಸಿದೆ. ಮಿಸ್ಸಿಂಗ್ ಕೇಸ್ ನ ವಿಚಾರಣೆಯಲ್ಲಿ ರಿವೀಲ್ ಆದಂತ ಮರ್ಡರ್ ಪ್ರೇಕ್ಷಕರನ್ನ ಥ್ರಿಲ್ ಮಾಡುತ್ತೆ. ಆದ್ರೆ ನಿರ್ದೇಶಕರು ಇಲ್ಲಿ ಕೊಲೆಗಾರ ಯಾರು ಅನ್ನೋದನ್ನ ಮೊದಲೇ ತೋರಿಸೋದ್ರಿಂದ ಕೇವಲ ಅದರ ಇನ್ವೆಸ್ಟಿಗೇಷನ್ ಪ್ರಾಸೆಸ್ ಮಾತ್ರ ನಮ್ಮನ್ನ ಥ್ರಿಲ್ ಮಾಡುತ್ತೆ. ಕ್ಲೈಮ್ಯಾಕ್ಸ್ ಗೂ ಮುಂಚೆ ಬಂದಂತ ದೃಶ್ಯಗಳು ಎಮೋಷನಲ್ ಆಗಿದ್ವು, ಹಾಗೆ ಕ್ಲೈಮ್ಯಾಕ್ಸ್ ಕೂಡ ಅರ್ಥಪೂರ್ಣವಾಗಿತ್ತು. ಆರ್ಯಳ ಅಣ್ಣ ಅವಳನ್ನ ಆಗಾಗ ಹೊಡೆಯೋದ್ರ ಹಿಂದಿನ ರೀಸನ್ ಸ್ವಲ್ಪ ಕನ್ವಿನ್ಸಿಂಗ್ ಆಗಿರ್ಲಿಲ್ಲ. ನೆಗೆಟಿವ್ ಪಾತ್ರಗಳಲ್ಲೇ ಹೆಚ್ಚಾಗಿ ಕಾಣಿಸಿಕೊಳ್ಳುವಂತ ಶೈನ್ ಟಾಮ್ ಚಾಕೋ ಅವರು ಒಬ್ಬ ಒಳ್ಳೆ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಪಾತ್ರದಲ್ಲಿ ಇವರು ಸೆಟಲ್ಡ್ ಆಕ್ಟಿಂಗ್ ಕೊಟ್ಟಿದ್ದಾರೆ. ಉಳಿದಂತ ಪಾತ್ರಗಳಲ್ಲಿ ನಟಿಸಿದಂತ ನಟರು ಕೂಡ ಓಕೆ. ಅಖಿಲ್ ಪಾತ್ರದಲ್ಲಿ ನಟಿಸಿದಂತ ಹುಡುಗ ಗಮನ ಸೆಳೀತಾನೆ. ಒಂದು ಥ್ರಿಲ್ಲರ್ ಸಿನಿಮಾಗೆ ಬೇಕಾದಂತ BGM ಇಲ್ಲಿ ಸಿಕ್ಕಿದೆ. ಎಡಿಟಿಂಗ್ ಅಲ್ಲಿ ಕೆಲವು ಲ್ಯಾಗ್ ಸೀನ್ಸ್ ಅನ್ನ ತೆಗೆದು ಹಾಕಿದ್ರೆ ಚೆನ್ನಾಗಿರೋದು. ಸಿನಿಮಾಟೋಗ್ರಫಿ ಇಸ್ ಗುಡ್. ನಿರ್ದೇಶಕರು ತಮ್ಮ ಮೊದಲ ಪ್ರಯತ್ನದಲ್ಲೇ ಒಂದೊಳ್ಳೆ ಸಂದೇಶವನ್ನು ಕೊಡೋದಕ್ಕೆ ಪ್ರಯತ್ನಿಸಿದ್ದಾರೆ. ಪೊಲೀಸರಲ್ಲಿನ ಒಳ್ಳೆಯತನವನ್ನ ತೋರಿಸಬೇಕು ಅನ್ನೋ ಕಾನ್ಸೆಪ್ಟೇ ಹೊಸದಾಗಿದೆ. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ, ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಸ್ಲೋ ಪೇಸ್ಡ್ ಮಲಯಾಳಂ ಥ್ರಿಲ್ಲರ್ ಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಇದಾಗಿರುತ್ತೆ ಸೂತ್ರವಾಕ್ಯಂ ಸಿನಿಮಾ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.